ये अभी शेर नाले ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟು ಹಲವು ದಿನಗಳು ಆಗಿದೆ. ಕೆಲವು ಕಡೆ ಸಾಧಾರಣ ಮಳೆ ಆದರೆ ಇನ್ನು ಕೆಲವು ಕಡೆ ದುರ್ಬೀನು ಹಾಕಿ ಹುಡುಕಿದ್ರೂ ಮಳೆ ಕಾಣಿಸ್ತಾ ಇಲ್ಲ. ಮಳೆ ಇಲ್ಲದೆ ಬೆಳೆಗಳು ನಾಶ ಆಗಿವೆ. ಕರ್ನಾಟಕ ಸೇರಿದಂತೆ ದಕ್ಷಿಣದ ಎಲ್ಲಾ ರಾಜ್ಯಗಳಲ್ಲೂ ಇದೇ ಪರಿಸ್ಥಿತಿ ಇದೆ. ಆದರೆ ಉತ್ತರ ಭಾರತದಲ್ಲಿ ಮಾತ್ರ ಈಗ ವರ್ಣಾರ್ಭಟ ಶುರುವಾಗಿದ್ದು ಮಳೆ ಅಬ್ಬರಕ್ಕೆ ಎಲ್ಲವೂ ಸರ್ವನಾಶ ಆಗಿದೆ. ಗುಜರಾತ್, ಮಹಾರಾಷ್ಟ್ರದಲ್ಲಿ ಜನರ ಜೀವ ನುಂಗುತ್ತಿದೆ ಮಳೆ. ಪ್ರವಾಹಕ್ಕೆ ಕೊಚ್ಚಿ ಹೋದ ಪ್ರಾಣಿಗಳು, ರಸ್ತೆಯಲ್ಲಿ ತೇಲುತ್ತಿವೆ ವಾಹನಗಳು. ಉತ್ತರದಲ್ಲಿ ವರ್ಣನಾರ್ಭಟ, ದಕ್ಷಿಣ ರಾಜ್ಯಗಳಿಗೆ ಬರದ ಕಂಟಕ. ಈ ಬಾರಿ ದೇಶದಾದ್ಯಂತ ಮಳೆ ಅಭಾವ ಉಂಟಾಗಿತ್ತು. ಸಮಯಕ್ಕೆ ಸರಿಯಾಗಿ ಮುಂಗಾರು ಮಳೆ ಬಾರದೆ ಜನರು, ರೈತರು ಕಂಗಾಲಾಗಿದ್ರು. ಈ ಬಾರಿ ಇಡೀ ಭಾರತಕ್ಕೆ ಬರ ಫಿಕ್ಸ್ ಅಂತ ಹೇಳಲಾಗಿತ್ತು. ಆದರೆ ಈಗ ಉತ್ತರ ಭಾರತಕ್ಕೆ ಮಳೆ ಎಂಟ್ರಿ ಕೊಟ್ಟಿದೆ. ಅದು ಅಂತಿಂತ ಮಳೆಯಲ್ಲ, ರಣಭಯಂಕರ ಮಳೆ. ಕಳೆದ 3-4 ದಿನಗಳಿಂದ ಸುರಿತಾ ಇರುವಂತ ಮಳೆ ಮಹಾರಾಷ್ಟ್ರ, ಗುಜರಾತ್ ಜನರನ್ನ ಮುಳುಗಿಸ್ತಾ ಇದೆ. ಗುಜರಾತ್ನ ಕೆಲವು ಭಾಗಗಳಲ್ಲಿ ಭಾರೀ ಪ್ರವಾಹವೇ ಸೃಷ್ಟಿಯಾಗಿದೆ. ಮಳೆ ಆದ್ರೆ ಸಾಕಪ್ಪ ಅಂತ ಜನರು ಆಕಾಶದ ಕಡೆ ಮುಖ ಮಾಡಿದ್ರು. ಆದ್ರೆ ಮಳೆ ಬೇಕು ಅಂತ ಕೇಳಿದವರೆಲ್ಲ ಬೆಚ್ಚಿ ಬೀಳುವ ರೀತಿ ಉತ್ತರ ಭಾರತದಲ್ಲಿ ವರ್ಣಾರ್ಭಟ ಶುರುವಾಗಿದೆ. ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆ ಪ್ರವಾಹಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಕೆಲವು ಕಡೆ ಮಳೆಯಿಂದ ಜಲ ಪ್ರಳಯವೇ ಉಂಟಾಗಿದೆ. ಯಾವುದೋ ಒಂದು ಕಡೆ ಮಾತ್ರ ಅಲ್ಲ, 3-4 ರಾಜ್ಯಗಳ ಎಲ್ಲಾ ಊರುಗಳಲ್ಲೂ ಮಳೆ ವಿಧ್ವಂಸಗಳನ್ನ ಸೃಷ್ಟಿ ಮಾಡಿದ್ದು ಜನರನ್ನ ಆತಂಕದಲ್ಲಿ ಕಾಲ ಕಳೆಯುವಂತೆ ಮಾಡಿದೆ. ಗುಜರಾತ್ನಲ್ಲಿ 3 ದಿನಗಳಿಂದ ಸುರಿದಂತ ಮಳೆ ಊರುಗಳನ್ನೇ ಮುಳುಗಿಸಿದೆ. ಅಲ್ಲಿನ ನದಿಗಳೆಲ್ಲ ತುಂಬಿ ಹೋಗಿ ಬೋರ್ಗರೆದು ಹರಿತಾ ಇದ್ದು, ಆ ನೀರು ಊರುಗಳ ಮೇಲೂ ಕೂಡ ನುಗ್ಗಿ ಪ್ರವಾಹ ಪರಿಸ್ಥಿತಿಯನ್ನ ಉಂಟು ಮಾಡಿದೆ. ಸೂರತ್ನ 4-5 ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಈಗ ಎತ್ತ ನೋಡಿದ್ರೂ ಬರೀ ನೀರೇ ಕಾಣಿಸ್ತಾ ಇದೆ. ಸತತ ಮಳೆ ಜುನಾಗಢ್ನಲ್ಲಿ ರಸ್ತೆಗಳಲ್ಲೇ ಕಾಣದಂತೆ ಮಾಯ ಮಾಡಿತು. ಇದರಿಂದ ಜನರು, ವಾಹನ ಸವಾರರು ಸಂಕಷ್ಟ ಅನುಭವಿಸುವಂತೆ ಆಗಿದೆ. ರಸ್ತೆಯಲ್ಲಿರುವಂತ ಬೃಹತ್ ಗುಂಡಿಗಳು ಸಾವಿಗೆ ಆಹ್ವಾನವನ್ನ ಕೊಡ್ತಾ ಇವೆ. ಬಾಯ್ತಿರದ ಪಾತ್ಹೋಲ್, ಮುಗ್ಗರಿಸಿ ಬಿದ್ದ ದಂಪತಿ. ಇದಂತೂ ಅತ್ಯಂತ ಭಯಾನಕ ದೃಶ್ಯ, ಎದೆ ಜಲ್ ಎನಿಸುವಂತಹ ದೃಶ್ಯ. ಮಳೆ ಬಂದು ರಸ್ತೆಯಲ್ಲಿ ನೀರು ನಿಂತರೆ ಏನೇನು ಅವಾಂತರ ಆಗುತ್ತೆ ಅನ್ನೋದನ್ನ ಉತ್ತಮ ಉದಾಹರಣೆ ಇಲ್ಲಿ ನೋಡಿ. ಒಂದು ಬೈಕ್ನಲ್ಲಿ ಗಂಡ ಹೆಂಡತಿ ಬರ್ತಾ ಇದ್ದಾರೆ. ರಸ್ತೆ ಎಲ್ಲ ಕ್ಲಿಯರ್ ಆಗಿದೆ, ಹೆಚ್ಚು ನೀರು ಸಹ ಇಲ್ಲ. ಆದ್ರೆ ರಸ್ತೆಯ ಒಂದು ಬದಿಯಲ್ಲಿ ಮಾತ್ರ ನೀರು ಹರಿತಾ ಇದೆ. ಅದು ಸರ್ಕಲ್ ಆಗಿರೋದ್ರಿಂದ 3 ಕಡೆಗಳಲ್ಲೂ ವಾಹನಗಳು ಬರುತ್ತೆ. ಅದಕ್ಕೆ ಒಂದು ಸೈಡಲ್ಲಿ ಹೋಗೋಣ ಅಂತ ಮಧ್ಯ ರಸ್ತೆ ಬಿಟ್ಟು ಸೈಡಿಗೆ ಹೋದಂತ ಬೈಕ್ ಸವಾರನ ಪರಿಸ್ಥಿತಿ ಏನಾಗಿದೆ ನೋಡಿ. ಅಲ್ಲಿ ರಸ್ತೆ ಇದೆ, ಆದರೆ ರಸ್ತೆ ಬದಿ ಇರುವಂತ ದೊಡ್ಡ ಗುಂಡಿ ಮಾತ್ರ ಯಾರಿಗೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ
ಆ ಗುಂಡಿಯನ್ನ ಮಳೆ ನೀರು ತುಂಬಿಸಿ ಬಿಟ್ಟಿದೆ. ಹಾಗಾಗಿ ಯಾರಿಗೂ ಗುಂಡಿ ಕಾಣ್ತಾ ಇಲ್ಲ. ಗುಂಡಿ ಕಾಣಿಸದೆ ಬಂದಂತ ಬೈಕ್ ಸವಾರ ಸೀದಾ ಗುಂಡಿಯ ಒಳಗಡೆ ಬೈಕ್ ಬಿಟ್ಟು ಮುಗ್ಗರಿಸಿ ಬಿದ್ದಿದ್ದಾನೆ. ಯಾವ ರೇಂಜಿಗೆ ಬಿದ್ದಿದ್ದ ಅಂದ್ರೆ ಬಿದ್ದ ರಭಸಕ್ಕೆ ಹಿಂದೆ ಇದ್ದಂತ ಮಹಿಳೆ ಆ ವ್ಯಕ್ತಿ ಮೇಲೆ ಬಿದ್ದು ಆ ವ್ಯಕ್ತಿ ತಲೆ ರಸ್ತೆಗೆ ಹೊಡೆದಿದೆ. ಆ ವ್ಯಕ್ತಿ ನೋವಿನಲ್ಲಿ ನರಳಾಡಿದ್ದಾನೆ. ಇನ್ನೊಂದು ಬದಿಯಲ್ಲಿ ಪೊಲೀಸ್ ವಾಹನ ಬಂದು ನಿಂತಿದೆ. ಆದ್ರೆ ಪೊಲೀಸರು ವಾಹನದಿಂದ ಕೆಳಗೆ ಇಳಿಯಲೇ ಇಲ್ಲ. ನಂತರ ಅಲ್ಲೇ ರಸ್ತೆಯಲ್ಲಿ ಹೋಗ್ತಾ ಇದ್ದವರು ಬಂದು ಅವರಿಗೆ ಸಹಾಯ ಮಾಡಿದ್ದಾರೆ. ಪೊಲೀಸರು ಮಾತ್ರ ನಮಗೇನು ಗೊತ್ತೇ ಇಲ್ಲ ಅನ್ನುವ ರೀತಿ ಅಲ್ಲಿಂದ ಹೊರಟು ಹೋದ್ರು. ಸದ್ಯ ಬೈಕ್ನಿಂದ ಬಿದ್ದಂತ ವ್ಯಕ್ತಿಗೆ ಗಂಭೀರ ಗಾಯ ಆಗಿತ್ತು. ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೈಕ್ನಿಂದ ಬಿದ್ದವರೇನೋ ಕೆಳಗೆ ಬಿದ್ದು ಬಚಾವಾದ್ರು. ಆದ್ರೆ ಬೈಕ್ ಮಾತ್ರ ಆ ಹಳ್ಳದಲ್ಲೇ ಸಿಕ್ಕಾಕೊಂಡಿದೆ. ಬೈಕ್ ಮುಂದಿನ ಚಕ್ರ ಸಂಪೂರ್ಣವಾಗಿ ಗುಂಡಿಯ ಒಳಗಡೆ ಸಿಲುಕಿದ್ದು ಅದನ್ನ ಆಚೆ ತೆಗೆದು ಸೇತುವೆ ಮೇಲೆ ದಿಢೀರ್ ಪ್ರವಾಹ, ಜೆಸಿಬಿ ಮೂಲಕ ಜನರ ರಕ್ಷಣೆ. ಗುಜರಾತ್ನ ಜುನಾಗಢ್ ಜಿಲ್ಲೆಯಲ್ಲಿ ಈಗ ರಸ್ತೆಗಳೇ ಕಾಣಿಸ್ತಾ ಇಲ್ಲ. ಎಲ್ಲ ರಸ್ತೆಗಳಲ್ಲೂ ನೀರು ತುಂಬಿಕೊಂಡಿದೆ. ಎತ್ತ ನೋಡಿದ್ರೂ ಕೂಡ ನೀರು ಬಿಟ್ಟು ಬೇರೆ ಏನೂ ಕಾಣಿಸ್ತಾ ಇಲ್ಲ. ವಸತಿ ಪ್ರದೇಶಗಳೆಲ್ಲ ಜಲಾವೃತ ಆಗಿವೆ. ಮನೆಗಳ ಮುಂದೆಲ್ಲ 4-5 ಅಡಿಗಳಷ್ಟು ನೀರು ತುಂಬಿಕೊಂಡಿದ್ದು ಖಾಲಿ ಜಾಗಗಳೆಲ್ಲ ಕೆರೆಗಳಂತೆ ಆಗಿವೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಸೇತುವೆ ಮೇಲೆ ನೀರು ಧಾರಾಕಾರವಾಗಿ ಹರಿತಾ ಇದೆ. ಅಲ್ಲಿ ರಸ್ತೆ ಇದೆ ಅನ್ನೋದಕ್ಕೆ ಸುಳಿವೇ ಸಿಗ್ತಾ ಇಲ್ಲ. ಇದ್ದಕ್ಕಿದ್ದಂತೆ ನೀರು ರಭಸವಾಗಿ ಹರಿದು ಬಂದಿದ್ರಿಂದ ಸೇತುವೆ ಮೇಲೆ ಹೋಗ್ತಾ ಇದ್ದಂತ ವಾಹನಗಳು ಅರ್ಧದಲ್ಲೇ ನಿಂತು ಹೋಗಿವೆ. ನಂತರ ವಾಹನದಲ್ಲಿ ಇದ್ದವರನ್ನ ಜೆಸಿಬಿ ತೆಗೆದುಕೊಂಡು ಹೋಗಿ ರಕ್ಷಣೆ ಮಾಡಲಾಗಿದೆ. ನೀವು ನೋಡಬಹುದು ಎಷ್ಟೊಂದು ಕಷ್ಟಪಟ್ಟು ಜೀಪ್ನಲ್ಲಿದ್ದಂಥವ್ರನ್ನ ರಕ್ಷಣೆ ಮಾಡಲಾಗಿದೆ ಅಂತ. ಸುಮಾರು 4 ಅಡಿಗಳಷ್ಟು ನೀರು ಆ ಸೇತುವೆ ಮೇಲೆ ತುಂಬಿಕೊಂಡಿದೆ. ಮುಂದಕ್ಕೂ ಹೋಗ್ಲಿಕ್ಕಾಗ್ತಾ ಇಲ್ಲ, ಹಿಂದಕ್ಕೂ ಹೋಗ್ಲಿಕ್ಕೂ ಆಗದೆ ಜೀಪ್ ಅಲ್ಲೇ ಸಿಕ್ಕಾಕೊಂಡಿದೆ. ಅದರಲ್ಲಿದ್ದಂಥವರು ಸಹಾಯಕ್ಕಾಗಿ ಕೂಗಿಕೊಂಡಿದ್ದು ನಂತರ ಜೆಸಿಬಿ ಮೂಲಕ ಹೋಗಿ ಅವರನ್ನ ರಕ್ಷಣೆ ಮಾಡಲಾಯಿತು. ಒಬ್ಬೊಬ್ಬರನ್ನೇ ಜೀಪ್ನಿಂದ ಜೆಸಿಬಿಗೆ ಶಿಫ್ಟ್ ಮಾಡಿ ಸುರಕ್ಷಿತವಾಗಿ ಕರೆತರಲಾಯಿತು. ರಸ್ತೆಗಳು ಇದ್ರೆ ವಾಹನಗಳು ಓಡಾಡಬಹುದು. ಆದ್ರೆ ರಸ್ತೆಗಳು ಮಾಯವಾಗಿ ಕೆರೆಗಳು ಸೃಷ್ಟಿಯಾಗಿದ್ರೆ ಸಂಚಾರ ಹೇಗೆ ಮಾಡೋಕ್ಕಾಗತ್ತೆ? ಖಂಡಿತ ಕಾರು, ಬಸ್ಸು, ಸ್ಕೂಟರ್ ಪ್ರಯಾಣ ಅಸಾಧ್ಯ. ಆದರೂ ನಾವು ಹೋಗ್ತೀವಿ ಅಂತ ರಸ್ತೆಗೆ ಬಂದಂತವರು ರಸ್ತೆಗಳಲ್ಲೇ ಸ್ಟಕ್ ಆಗಿದ್ದಾರೆ. ರಸ್ತೆಗಳು ಕುಸಿದು ಬಿದ್ದಿದ್ದು ದೊಡ್ಡ ದೊಡ್ಡ ವಾಹನಗಳು ಹಳ್ಳಗಳಲ್ಲಿ ಸಿಕ್ಕಿ ಹಾಕಿಕೊಂಡಿವೆ. ಈ ದೃಶ್ಯ ನೋಡಿ, ಒಂದು ಬೃಹತ್ ನೀರಿನ ಟ್ರಕ್ ರಸ್ತೆಯಲ್ಲೇ ತಗ್ಲಾಕೊಂಡಿದೆ. ಮಳೆಗೆ ಭೂಮಿ ಚೆನ್ನಾಗಿ ನೆಂದದ್ದು ಬೃಹತ್ ವಾಹನಗಳ ಭಾರಕ್ಕೆ ರಸ್ತೆ ಕುಸಿತಾ ಇದೆ. ಮಳೆಗೆ ಕುಸಿಯುತ್ತಿವೆ ರಸ್ತೆಗಳು. ನಡು ರಸ್ತೆಯಲ್ಲೇ ವಾಹನಗಳು ಲಾಕ್. ಗುಜರಾತ್ನಲ್ಲಿ ಮಳೆಗೆ ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ, ಹೈವೇ ರಸ್ತೆ ಟಾರ್ ರೋಡ್ ಅಂತ ಧೈರ್ಯದಿಂದ ಆಚೆ ಬಂದ್ರೆ ಕತೆ ಮುಗಿಯುತ್ತೆ. ಜುನಾಗಢ್ನಲ್ಲಿ ರಸ್ತೆಗಳು ಎಲ್ಲೆಂದರಲ್ಲಿ ಬಾಯಿ ತೆರೆದು ಜನರನ್ನ ಸ್ವಾಹ ಮಾಡೋದಕ್ಕೆ ಕಾಯ್ತಾ ಇದೆ. ರಸ್ತೆಗೆ ಬಂದ ವಾಹನಗಳು ಮತ್ತು ಸವಾರರು ಸುರಕ್ಷಿತವಾಗಿ ಮನೆಗಳಿಗೆ ಹೋಗ್ತಾನೆ ಇಲ್ಲ. ಒಂದೋ ನೀರಲ್ಲಿ ಸಿಕ್ಕಿ ಹಾಕಿಕೊಳ್ತಾ ಇದ್ದಾರೆ, ಇಲ್ಲ ಅಂದ್ರೆ ರಸ್ತೆಯೇ ಕುಸಿದು ವಾಹನಗಳನ್ನ ಲಾಕ್ ಮಾಡ್ತಾ ಇದೆ. ಇದರಿಂದ ಜನರು ಧೈರ್ಯವಾಗಿ ರಸ್ತೆಗೆ ಬರೋದಕ್ಕೂ ಸಾಧ್ಯವಾಗದಂತೆ ಆಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ಮಾರುತಿ ವಾಹನ ಯಾವ ರೀತಿ ತಗ್ಲಾಕೊಂಡಿದೆ ನೋಡಿ. ಚೆನ್ನಾಗಿರುವಂತ ರಸ್ತೆ ದಿಢೀರಂತ ಕುಸಿದಿದ್ದು ಮಾರುತಿ ವ್ಯಾನ್ ಒಂದು ಕಡೆಗೆ ಸಂಪೂರ್ಣ ಬಾಲಿದೆ. ಇದೇನಿದು, ಇದ್ದಕ್ಕಿದ್ದಂತೆ ಹಿಂಗಾಯ್ತಲ್ಲ ಅಂತ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ಗುಜರಾತ್ನ ಸರ್ಕಾರಿ ಬಸ್ ಸಹ
ಭೂಮಿಯ ಒಳಗಡೆ ಹೋಗಿಬಿಟ್ಟಿದೆ. ಗಟ್ಟಿಮುಟ್ಟಾದ ಟಾರ್ ರೋಡ್ ಎದ್ದಕ್ಕಿದ್ದಂತೆ ಕುಸಿದು ಬಸ್ ಅನ್ನ ತನ್ನೊಳಗೆ ಎಳೆದುಕೊಂಡಿದೆ. ಇದರಿಂದ ಬಸ್ ಮುಂದಿನ 2 ಚಕ್ರಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ. ಗುಜರಾತ್ನ ಜುನಾಗಢದಲ್ಲಿ 100 ಕಡೆ ಇದೇ ರೀತಿ ರಸ್ತೆಗಳು ಕುಸಿದು ಬಿದ್ದಿವೆ. ಕೆಲವು ಕಡೆ ರಸ್ತೆಗಳೇ ಸಂಪೂರ್ಣವಾಗಿ ನಾಶವಾಗಿವೆ. ಹೊಸದಾಗಿ ನಿರ್ಮಾಣ ಮಾಡಿದಂತ ರಸ್ತೆಗಳು ಸಹ ಕಿತ್ತು ಹೋಗ್ತಾ ಇತ್ತು. ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆಗಳು ಗಟ್ಟಿಯಾಗಿ ಮಾಡಿದ್ದಿದ್ರೆ ಎಂಥ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ರಸ್ತೆ ಮಾಡಿದವರಿಗೆ ಹಿಡಿ ಶಾಪ ಹಾಕಿದ್ದಾರೆ. ಸೇತುವೆ ಮೇಲೆ ಸಿಕ್ಕಾಕಿಕೊಂಡ ಸಾರಿಗೆ ಬಸ್, ಜೆಸಿಬಿ ಮೂಲಕ ರಕ್ಷಣೆ. ದಿಢೀರಂತ ಮಳೆ ಬಂದು ಪ್ರವಾಹ ಸೃಷ್ಟಿಯಾದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಜುನಾಗಢದ ಒಂದೊಂದು ದೃಶ್ಯಗಳು ಕೂಡ ಹೇಳ್ತಾ ಇವೆ. ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇವೆ. ನೀರು ಊರುಗಳ ಮೇಲೂ ಕೂಡ ನುಗ್ತಾ ಇವೆ. ಇಲ್ಲಿ ನೋಡಿ, ಒಂದು ಸೇತುವೆ ಮೇಲೆ ಬಸ್ ಬರ್ತಾ ಇರಬೇಕಾದ್ರೇನೆ ನೀರಿನ ರಭಸ ಜಾಸ್ತಿ ಆಗಿದ್ದು ಬಸ್ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗದೆ ನಿಂತಲ್ಲೇ ನಿಂತು ಬಿಟ್ಟಿದೆ. ಕೊನೆಗೆ ಜೆಸಿಬಿಯನ್ನ ತೆಗೆದುಕೊಂಡು ಬಂದು ಬಸ್ನಲ್ಲಿದ್ದಂಥವ್ರನ್ನ ರಕ್ಷಣೆ ಮಾಡಲಾಗಿದೆ. ನೀರು ಇಷ್ಟೊಂದು ವೇಗವಾಗಿ ಹರಿತಾ ಇದೆ ಅಂದ್ರೆ ಆ ಹರಿತಾ ಇರುವಂತ ನೀರಿನ ರಭಸಕ್ಕೆ ಬಸ್ ಸಹ ಡ್ಯಾಮೇಜ್ ಆಗಿ ಹೋಗಿತ್ತು. ಕೊನೆಗೆ ಹಿಂದೆ ಒಂದು ಜೆಸಿಬಿ, ಮುಂದೆ ಒಂದು ಜೆಸಿಬಿ ಬಂದು ಬಸ್ ಅನ್ನ ದಡಕ್ಕೆ ತಳ್ಳಿವೆ. ಕಣ್ಣೆದುರೆ ಕೊಚ್ಚಿ ಹೋದ ಜಾನುವಾರುಗಳು. ಜನರ ಪರಿಸ್ಥಿತಿನೇ ಹೀಗಿದೆ ಅಂದ್ರೆ ಇನ್ನು ಜಾನುವಾರುಗಳ ಪರಿಸ್ಥಿತಿ ಹೇಗಿರುತ್ತೆ ಅಂತ ಊಹೆ ಮಾಡಿ. ಗುಜರಾತ್ನಲ್ಲಿ ಈಗ ನದಿಗಳೆಲ್ಲ ಉಕ್ಕಿ ಹರಿತಾ ಇದ್ದು ಆ ನೀರು ಊರುಗಳ ಮೇಲೂ ಕೂಡ ಬರ್ತಾ ಇವೆ. ಇದರಲ್ಲಿ ಜನರ ಜೊತೆಗೆ ಜಾನುವಾರುಗಳು ಕೊಚ್ಚಿಕೊಂಡು ಹೋಗ್ತಾ ಇವೆ. ಈ ದೃಶ್ಯ ನೋಡಿ, ಇದರಲ್ಲಿ 5-6 ಹಸುಗಳು ಹರಿತಾ ಇರುವಂತ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇವೆ. ಜನರ ಮುಂದೆನೆ ಈ ಘಟನೆ ನಡೆದಿದೆ. ಆದ್ರೆ ಯಾರು ಸಹ ಆ ಹಸುಗಳನ್ನ ಕಾಪಾಡ್ಲಿಕ್ಕೆ ಹೋಗಿಲ್ಲ. ನೀರಿನ ರಭಸಕ್ಕೆ ತಾವು ಕೊಚ್ಚಿಕೊಂಡು ಹೋಗಬಹುದು ಅನ್ನುವಂತ ಭೀತಿಯಲ್ಲಿ ಜನರು ನೀರಿಗೆ ಇಳಿದಿಲ್ಲ. ಪರಿಣಾಮ 5-6 ಹಸುಗಳು ನೀರಲ್ಲಿ ಕೊಚ್ಚಿಕೊಂಡು ಹೋಗಿವೆ. ಗಾಡಿ ತಳ್ಳಿಕೊಂಡು ಹೋದ್ರು, ಗುಂಡಿಗೆ ಬಿದ್ದ ಯುವಕ. ಗುಜರಾತ್ನ ಜುನಾಗಢದಲ್ಲಿ ಮಳೆ ಜೋರಾಗಿ ಆಗ್ತಾ ಇದೆ. ರಸ್ತೆಗಳು ಸರಿಯಾಗಿಲ್ಲ, ವಾಹನಗಳು ಭೂಮಿ ಒಳಗೆ ಹೋಗ್ತಾ ಇವೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಿದೆ. ಅದಕ್ಕೆ ಜನರು ಈಗ ವಾಹನಗಳನ್ನು ಓಡಿಸುವ ಬದಲಿಗೆ ತಳ್ಕೊಂಡು ಹೊರಡ್ತಾ ಇದ್ದಾರೆ. ಹಾಗೆ ಹುಷಾರಾಗಿ ಎಷ್ಟು ಎಚ್ಚರಿಕೆ ವಹಿಸಿ ಓಡಾಡಿದ್ರು ಅಲ್ಲಿ ರಸ್ತೆ ಯಾವುದು, ಗುಂಡಿ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ, ಈ ದೃಶ್ಯ ಜುನಾಗಢದ ಆಜಾದ್ ಚೌಕ ಎಂಬ ಪ್ರದೇಶದ್ದು. ಇಲ್ಲಿ ಒಬ್ಬ ಹುಡುಗ ಗಾಡಿಯಿಂದ ಕೆಳಗೆ ಇಳಿದು ಅದನ್ನ ತಳ್ಳಿಕೊಂಡೇ ಹೋಗ್ತಾ ಇದ್ದಾನೆ. ಆದರೂ ಆ ಹುಡುಗ ಗುಂಡಿ ಕಾಣದೆ ಬಿದ್ದು ಹೋಗಿದ್ದಾನೆ. ನಂತರ ಅಲ್ಲಿದ್ದಂಥವರು ಬಂದು ಹುಡುಗನನ್ನ ರಕ್ಷಣೆ ಮಾಡಿದ್ರು. ಒಂದೊಂದು ರಸ್ತೆಗಳಲ್ಲಿ 10 ಹಳ್ಳಗಳು ಬಿದ್ದಿವೆ. ಮಳೆ ನೀರು ಕೆಸರಾಗಿ ಬದಲಾಗಿದ್ದು ಎಲ್ಲಿ ಹಳ್ಳ ಇದೆ ಅಂತ ಗುರ್ತಿಸೋದಕ್ಕೆ ಆಗ್ತಾ ಇಲ್ಲ. ಇದರಿಂದಾಗಿ ಜುನಾಗಢದಲ್ಲಿ ಮೇಲಿಂದ ಮೇಲೆ ಅನಾಹುತಗಳು ಆಗಿ ಜನರು ಪ್ರಾಣ ಕಳೆದುಕೊಳ್ಳುವಂತೆ ಆಗಿದೆ. ಸದ್ಯ ಇಂಥ ಪರಿಸ್ಥಿತಿ ಇರೋದು ಗುಜರಾತ್ನಲ್ಲಿ ಮಾತ್ರ ಅಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಭಾರಿ ಮಳೆ ಆಗಿದ್ದು ಅಲ್ಲೂ ಸಹ ರಸ್ತೆಗಳ ಮೇಲೆ ನೀರು ನಿಂತು ಜನರು ಪರದಾಡುವಂತೆ ಆಗಿದೆ. ಕೆಲವು ಕಡೆ ಕರೆಂಟ್ ಶಾಕ್ ಹೊಡೆದು ಪಾದಚಾರಿಗಳು ಬಲಿಯಾಗಿದ್ದಾರೆ. ಮಳೆಯಲ್ಲಿ ಆಚೆ ಬರದಂತೆ ಜನರಿಗೆ ಎಚ್ಚರಿಕೆ ಕೊಡಲಾಗಿದೆ. ಜೂನ್ ಮುಗಿದೇ ಹೋಯ್ತು, ಜುಲೈ ಬಂತು, ಆದ್ರೆ ಮಳೆ ಮಾತ್ರ ನಾಪತ್ತೆಯಾಗಿದೆ. ಇಷ್ಟೊತ್ತಿಗಾಗಲೇ ಅಬ್ಬರಿಸಿ ಬೊಬ್ಬಿರಿಯಬೇಕಾಗಿದ್ದಂತ ಮಳೆರಾಯ ರಾಜ್ಯದ ಕಡೆ ಮುಖ ಮಾಡ್ತಾ ಇಲ್ಲ. ಡ್ಯಾಮ್, ಕೆರೆ ಕಟ್ಟೆಗಳು ಖಾಲಿಯಾಗಿವೆ. ಬಿತ್ತಿದ ಬೆಳೆಗೆ ಮಳೆ ಇಲ್ಲ, ಬಿತ್ತನೆ ಮಾಡೋದಕ್ಕೂ ಕೂಡ ನೀರಿಲ್ಲದಂತೆ ಆಗಿದೆ. ರಾಜ್ಯದಲ್ಲಿ 80% ಮಳೆ ಕೊರತೆ ಆಗಿದ್ದು ಬರಗಾಲ ಇಣುಕಿ ನೋಡ್ತಾ ಇದೆ. ಉತ್ತರ ಭಾರತದಲ್ಲಿ ಮಳೆ ಅಬ್ಬರ, ದಕ್ಷಿಣದಲ್ಲಿ ನೀರಿಗೆ ಹಾಹಾಕಾರ. ಬಿತ್ತನೆಗೆ ಮಳೆ ಇಲ್ಲ, ಬೆಳೆಗೆ ನೀರಿಲ್ಲ, ಕೆರೆ ಕಟ್ಟೆ ಜಲಾಶಯಗಳು ಖಾಲಿ.
ರಾಜ್ಯಕ್ಕೆ ಬರಗಾಲದ ಮುನ್ಸೂಚನೆ, ಮೋಡ ಬಿತ್ತನೆ ಮಾಡುತ್ತಾ ಸರ್ಕಾರ. ಮುಂಗಾರು ಮಳೆ ಆರಂಭವಾಗಿ ವಾರಗಳೇ ಕಳೆದು ಹೋಗ್ತಿದೆ. ಇಷ್ಟೊತ್ತಿಗಾಗಲೇ ಎಲ್ಲಾ ಕಡೆ ಮಳೆ ಆರ್ಭಟ ಶುರುವಾಗಬೇಕಾಗಿತ್ತು. ಹಳ್ಳ ಕೊಳ್ಳಗಳು ತುಂಬಿ ಹೋಗಿ ಜನರು ಮಳೆಯ ಕಷ್ಟಗಳನ್ನ ಅನುಭವಿಸ್ತಾ ಇದ್ದರು. ಅಣೆಕಟ್ಟೆಗಳು ತುಂಬಿ ರೈತರ ಮೊಗದಲ್ಲಿ ನಗು ತರಬೇಕಾಗಿತ್ತು. ಈಗಾಗಲೇ ರೈತರು ಒಂದು ಸುತ್ತಿನ ಬಿತ್ತನೆಯನ್ನ ಮಾಡಿ ಮುಗಿಸಿರ್ತಾ ಇದ್ರು. ಆದ್ರೆ ಅದೇನೂ ಆಗಿಲ್ಲ. ಮುಂಗಾರು ಎಂಟ್ರಿ ಕೊಟ್ಟು ತಿಂಗಳು ಕಳೀತಾ ಇದ್ರು ಕೂಡ ಮಳೆಯ ಸುಳಿವೇ ಇಲ್ಲ. ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿಕೊಂಡಿದೆ. ಕಾದು ಕಾದು ರೈತರೇ ಸುಸ್ತಾದ್ರೂ ಬಿತ್ತನೆಗೆ ಹದ ಮಾಡಿದ್ದಂತ ಭೂಮಿಯಲ್ಲಿ ಮತ್ತೆ ಕಳೆ ಬಂತು. ಭೂಮಿ ಒಣಗಿ ಹೋಗಿ ಬರಡಾಯ್ತು. ಆದರೂ ಮಳೆ ಮಾತ್ರ ಬರಲೇ ಇಲ್ಲ. ಇದು ಕೇವಲ ಬಯಲು ಸೀಮೆ ಕತೆ ಮಾತ್ರ ಅಲ್ಲ. ಈ ಬಾರಿ ಮಲೆನಾಡು, ಕರಾವಳಿ ಭಾಗದಲ್ಲೂ ಇದೇ ರೀತಿಯ ಪರಿಸ್ಥಿತಿ ಇದೆ. ಮಳೆಯ ಸುಳಿವೇ ಇಲ್ಲದೆ ರೈತರಿಗೆ ದಿಕ್ಕು ತೋಚದಂತೆ ಆಗಿದೆ. ಜೂನ್ ತಿಂಗಳಲ್ಲಿ 43% ಮಾತ್ರ ಮಳೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕಿಂತ ಆತಂಕದ ವಿಚಾರ ಏನಪ್ಪಾ ಅಂದ್ರೆ ಜುಲೈ ತಿಂಗಳಲ್ಲಿ 20% ಮಾತ್ರ ಮಳೆ ಆಗಲಿದೆಯಂತೆ. ಹಾಗಂತ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಸಿಕ್ಕಿದೆ. ಈ ಬಾರಿ ಒಟ್ಟಾರೆ 70% ಮಳೆ ಕೊರತೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ವರ್ಷ 14% ಮಾತ್ರ ಮಳೆಯ ಕೊರತೆ ಉಂಟಾಗಿತ್ತು. ಆದ್ರೆ ಈ ಬಾರಿ 70% ಮಳೆ ಕೊರತೆ ಆಗಲಿದೆಯಂತೆ. ಅಂದ್ರೆ ಬರಗಾಲ ಗ್ಯಾರಂಟಿ ಅನ್ನುವಂತ ಅರ್ಥದಲ್ಲೇ ಹವಾಮಾನ ಇಲಾಖೆಯು ಹೇಳಿದೆ. ಕೃಷಿ ಇಲಾಖೆ ಸಂಗ್ರಹಿಸಿದ ಜಿಲ್ಲಾವಾರು ದತ್ತಾಂಶದ ಪ್ರಕಾರ ರಾಜ್ಯದ 31 ಜಿಲ್ಲೆಗಳಲ್ಲಿ 16ಕ್ಕೂ ಹೆಚ್ಚು ಜಿಲ್ಲೆಗಳು ಸಾಮಾನ್ಯ ಮಳೆಯ 50%ಕ್ಕಿಂತ ಕಡಿಮೆ ಮಳೆಯನ್ನ ದಾಖಲಿಸಿವೆ. ಇಲ್ಲಿ ಮಳೆ ಸಾಮಾನ್ಯ ಮಟ್ಟಕ್ಕಿಂತ 40%ಕ್ಕಿಂತ ಕಡಿಮೆ ಆಗಿದೆ. ಇದರಿಂದ ರಾಜ್ಯದ ಜಲಾಶಯ, ಅಣೆಕಟ್ಟುಗಳು ಬರಿದಾಗ್ತಾ ಇದೆ. ಅಲ್ಪ ಸ್ವಲ್ಪ ಮಳೆಗೆ ಬಿತ್ತನೆ ಮಾಡಿದಂತ ರೈತರು ಸಹ ಈಗ ನೀರು ಇಲ್ಲದೆ ಕಂಗಾಲಾಗಿದ್ದಾರೆ. ಸಾಕಷ್ಟು ಕಡೆ ಬಿತ್ತಿದ್ದಂತ ಬೆಳೆಗಳನ್ನ ರೈತರು ನಾಶ ಮಾಡಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದ್ದು ಕೆಆರ್ಎಸ್ ಡ್ಯಾಂ ಬರಿದಾಗಿದೆ. ಅಲ್ಲದೆ ಪೂರ್ವ ಮುಂಗಾರಿನಲ್ಲಿ ಬಿತ್ತನೆ ಕಾರ್ಯ ಮಾಡಬೇಕಾಗಿದ್ದಂತ ಮಂಡ್ಯ ಭಾಗದ ಅನ್ನದಾತ ಬಿತ್ತನೆ ಕಾರ್ಯಕ್ಕೆ ಫುಲ್ ಸ್ಟಾಪ್ ಇಟ್ಟು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಹೀಗಾಗಿ ವಿಪಕ್ಷಗಳ ಒಂದು ಟೀಮ್ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದೆ. ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಏಪ್ರಿಲ್ನಿಂದ ಈವರೆಗೂ ಸರಾಸರಿ 204 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ ಈ ಬಾರಿ 179 ಮಿಲಿಮೀಟರ್ನಷ್ಟು ಮಾತ್ರ ಮಳೆ ಆಗಿದ್ದು 12% ಮಳೆ ಪ್ರಮಾಣದ ಕುಂಠಿತ ಆಗಿದೆ. ಹೀಗಾಗಿ ಜಿಲ್ಲೆಯ ರೈತರು ಬಿತ್ತನೆ ಕಾರ್ಯವನ್ನ ನಿಲ್ಲಿಸಿ ಚಿಂತೆಗೆ ಜಾರಿದ್ದಾರೆ. ಅಲ್ಲದೆ ಈ ಬಾರಿ ಜಿಲ್ಲೆಯಲ್ಲಿ ಸುಮಾರು 2,06,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಕಾರ್ಯ ಮಾಡುವ ಗುರಿಯನ್ನ ಹೊಂದಲಾಗಿತ್ತು. ಆದರೆ ಪೂರ್ವ ಮುಂಗಾರಿನಲ್ಲಿ ಈ ಬಾರಿ ಬರೀ 11,330 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ಮಾಡಲಾಗಿದೆ. ಮೈಸೂರು ಜಿಲ್ಲೆಯಲ್ಲೂ ಈ ಬಾರಿ ಮಳೆ ಅಭಾವದಿಂದ ಬರ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಈ ಸಮಯಕ್ಕೆ ಭತ್ತ ನಾಟಿ ಮಾಡಬೇಕಾಗಿತ್ತು. ಆದರೆ ನೀರಿಲ್ಲದ ಕಾರಣ ಕೃಷಿ ಇಲಾಖೆಯ ಸಲಹೆಯಂತೆ ಭತ್ತ ಹಾಕಿಲ್ಲ. ಬೇರೆ ಬೆಳೆ ಬೆಳಿಲಿಕ್ಕೆ ಸಹ ಬಾರದೆ ರೈತರು ಆರ್ಥಿಕ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಸಾಲ ಮನ್ನಾ ಮಾಡಬೇಕು ಹಾಗೂ ಪರಿಹಾರ ಘೋಷಣೆ ಮಾಡಬೇಕು ಅಂತ ಅನ್ನದಾತರು ಒತ್ತಾಯಿಸಿದ್ದಾರೆ. ಸದ್ಯ ರಾಜ್ಯದಲ್ಲಿ ಅರ್ಧಕ್ಕರ್ಧ ಜಿಲ್ಲೆಗಳಲ್ಲಿ ಬರಗಾಲದ ಭೀತಿ ಎದುರಾಗಿದೆ. ಇನ್ನೊಂದು ವಾರದಲ್ಲಿ ಸರಿಯಾದ ಮಳೆ ಆಗ್ಲಿಲ್ಲ ಅಂದ್ರೆ ಬಿತ್ತನೆ ಕಾರ್ಯಗಳನ್ನ ಮಾಡೋದಕ್ಕೆ ಆಗಲ್ಲ. ಮಳೆ ನಂಬಿಕೊಂಡು ಕೃಷಿ ಮಾಡುವಂತ ರೈತರು ಬೀದಿಗೆ ಬೀಳ್ತಾರೆ. ಇದರ ಬಗ್ಗೆ ಸರ್ಕಾರ ಸಹ ಚಿಂತೆ ಮಾಡ್ತಾ ಇದ್ದು ಮೋಡ ಬಿತ್ತನೆ ಮಾಡುವ ಬಗ್ಗೆಯೂ ಯೋಚನೆ ಮಾಡ್ತಾ ಇದೆಯಂತೆ. ನೋಡೋಣ, ನಿನ್ನೆ ಹಾವೇರಿಯಲ್ಲಿ ನಮ್ಮ ಶಾಸಕರು ಪ್ರಕಾಶ್ ಕೋಳಿವಾಡ ಅವರು ಲಾಸ್ಟ್ ಟೈಮ್ ಮಾಡಿದ್ರು. ನಮ್ಮ ಜಿಲ್ಲೆಯಲ್ಲಿ ಕೂಡ ಅವ್ರದೇ ಒಂದು ಏರ್ ಕಾರ್ಯಕ್ರಮ ಮಾಡಿದ್ದೀವಿ. ಈಗ ನಾಳೆಯಿಂದ ಬಹುಶಃ ಹಾವೇರಿಯಲ್ಲಿ ಪ್ರಾರಂಭ ಮಾಡ್ತಾರೆ. ನಮಗೂ ಅವಶ್ಯ ಇದ್ರೆ ಬೇಕಾದ್ರೆ ನಾವು ಕಳೆದ ಸರಿ ಯಾವ ರೀತಿ ಮಾಡಿದ್ವಿ ಅದೇ ರೀತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕಳೆದ 5-6 ವರ್ಷಗಳಲ್ಲೇ ಈ ರೀತಿ ಮಳೆ ಕೊರತೆ ಆಗಿರಲಿಲ್ಲ. ಆದ್ರೆ ಈ ಬಾರಿ ಆರಂಭದಲ್ಲೇ ಮಳೆ ಕೈಕೊಟ್ಟಿದ್ದು ಮುಂದೇನು ಎನ್ನುವಂತೆ ಆಗಿದೆ. ರೈತರು ಆಕಾಶದ ಕಡೆ ಮುಖ ಮಾಡಿ ಮಳೆಗಾಗಿ ಕಾಯುವಂತೆ ಆಗಿದೆ.